ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ಜಿ ಟಿ ವರ್ಸಸ್ ಮುಂಬೈ. ಜಿ ಟಿ ಆದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಟಾಸ್ ಗೆದ್ಬಿಟ್ಟು ಮುಂಬೈ ಅವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಒಟ್ಟಿನಲ್ಲಿ ಮುಂಬೈ ಅವರು ಒಂದೊಳ್ಳೆ ಬಿಗ್ ಸ್ಕೋರ್ನ ಕಲೆ ಹಾಕೋರು. ನಾನು ಹೇಳಿದ್ದೆ ಎಲ್ಲ ಮ್ಯಾಚಲ್ಲೂ ಯಾರು 200 ಹೊಡಿತಾರೆ ಅವರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದ್ದೇ ಇರುತ್ತೆ ಅಂತ. ಹಂಗೆ ಈ ಮ್ಯಾಚ್ನು ರೋಹಿತ್ ಶರ್ಮಾನ ಇವರು ಆಡಿಸಲಿಲ್ಲ. ಕ್ವಿಂಟನ್ ಡಿಕಾಕು ಮತ್ತು ನವದೀಪ್ ಅವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಂದರು. ಒಟ್ಟಿನಲ್ಲಿ ಮೇನು ಇಲ್ಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಿತ್ತು ಅನ್ಬೋದು. ಇಲ್ಲಿ ಸೂರ್ಯಕುಮಾರ್ ಯಾದವ್ ಬೇಗನೆ ಔಟ್ ಆದರು. ಮೇನು ತಿಲಕ್ ವರ್ಮಾ ಲಾಸ್ಟ್ವರೆಗೂ ತೊಗೊಂಡೋಗಿ ಮ್ಯಾಚ್ನ ಕ್ಲಿಕ್ ಮಾಡಿದ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ 45 ಬಾಲ್ಗೆ 101 ರನ್ ಹೊಡೆದ್ರು. ಇಲ್ಲಿ ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಬೇಗನೆ ಔಟ್ ಆದರು. ಇಲ್ಲಿ ಮೇನ್ ಗುರು ಇಲ್ಲಿ ಜಿ ಟಿ ಬೌಲಿಂಗು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇರಲಿಲ್ಲ. ಮೇನು ಮೊಹಮ್ಮದ್ ಸಿರಾಜ್ ಇಲ್ಲಿ 4 ಓವರ್ಗೆ 21 ರನ್ ಕೊಟ್ಟರೆ ಇಲ್ಲಿ ರಬಾಡ ಅಂತ ಹೇಳ್ಕೊಳ್ಳೋ 3 ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ರು. ಏನು ಚೇಂಜ್ ಆಗಿರಲಿಲ್ಲ. ಇಲ್ಲಿ ರಶೀದ್ ಖಾನ್ ಅಷ್ಟೇ ಅಂತ ಹೇಳ್ಕೊಳ್ಳೋ ರನ್ ಹೊಡೆಸ್ಕೊಂಡ್ರು, ಬೌಲಿಂಗ್ ಮಾಡಿದ್ರು. ಏನೋ ಒಂದು ಮಿಸ್ ಆಗಿತ್ತು ಇಲ್ಲಿ. ಮೇನು ರಶೀದ್ ಖಾನ್ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. ಮಿನಿಮಮ್ 54 ರನ್ ಹೊಡೆಸ್ಕೊಂಡು 1 ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ರು. ಏನು ಮ್ಯಾಟ್ರ್ ಆಗಲಿಲ್ಲ. ಇವರು ವಾಷಿಂಗ್ಟನ್ ಸುಂದರ್ನ ಗುರು ವಿಕೆಟೇ ತೆಗಿಲಿಲ್ಲ ಅಂತ ಅನ್ನಿಸ್ತು. ಮುಂಬೈಯವರು ಈ ಮ್ಯಾಚ್ನ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಮೇನು ತಿಲಕ್ ವರ್ಮಗೆ ಕ್ರೆಡಿಟ್ ಕೊಡಬೇಕು. ಲಾಸ್ಟ್ ಅವ್ರಿಗೆ ಮ್ಯಾಚ್ನ ತೊಗೊಂಡೋಗಿದ್ದೆ ಅವರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ತಿಲಕ್ ವರ್ಮಾ, ನವದೀಪ್ ಅವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಒಟ್ಟಿನಲ್ಲಿ ಮೇನು ಕ್ರೆಡಿಟ್ ಕೊಡಬೇಕಾಗಿದೆ ತಿಲಕ್ ವರ್ಮಾ. ಯಾಕೆಂದರೆ 8 4ನ ಹೊಡೆದು 7 6ನ ಹೊಡೆದ್ರು. ಒಟ್ಟಿನಲ್ಲಿ ಅವ್ರದ್ದು ಬ್ಯಾಟಿಂಗ್ ಸ್ಟ್ರೈಕ್ ರೇಟು ತುಂಬ ಚೆನ್ನಾಗಿತ್ತು. 224 ರನ್ ಸ್ಟ್ರೈಕ್ ರೇಟ್ ಇತ್ತು. ಒಟ್ಟಿನಲ್ಲಿ ಮೇನು ತಿಲಕ್ ವರ್ಮಾ ಇಲ್ಲಿ ಈ ಮೂಮೆಂಟಲ್ಲಿ ಈ ಮ್ಯಾಚ್ನ ತೊಗೊಂಡೋಗ್ತಾರೆ ಅಂತ ನನಗಂತೂ ಅನ್ನಿಸ್ತಿರ್ಲಿಲ್ಲ. ಆದರೂ ಇವರು ಮ್ಯಾಚ್ನ ತುಂಬ ಚೆನ್ನಾಗಿ ತೊಗೊಂಡೋದ್ರು. ಹಾರ್ದಿಕ್ ಪಾಂಡ್ಯ ಕ್ರೂಷಿಯಲ್ ಟೈಮ್ಗಳಲ್ಲಿ ಯಾರನ್ನ ಬ್ಯಾಟಿಂಗ್ ಕಳಿಸ್ಬೇಕು ಅವ್ರನ್ನ ಮಾತ್ರ ಕಳಿಸ್ತಿದ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ ರೋಹಿತ್ ಶರ್ಮಾ ಇದ್ದರೂ ಇರಲಿಲ್ಲ ಅಂದರೆ ಏನು ಮ್ಯಾಟ್ರ್ ಆಗಲಿಲ್ಲ. ಯಾಕೆಂದರೆ ಈ ಮ್ಯಾಚು ಒಂಥರ ಮುಂಬೈ ಕಡೆಯೇ ಮ್ಯಾಚು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ನನಗೇನೋ ಕಾಣಿಸ್ತು. ಒಟ್ಟಿನಲ್ಲಿ ಮೇನ್ 199ನ ಚೇಸ್ ಮಾಡೋಕ್ಕೆ ಜಿ ಟಿ ಅವರಿಗೆ ಕೊಟ್ಟರು. 5 ವಿಕೆಟ್ ಕಳ್ಕೊಂಡ್ರು. ಏನು ಆಲ್ಔಟ್ ಗೀಲ್ಔಟ್ ಏನೂ ಆಗಲಿಲ್ಲ. ಒಟ್ಟಿನಲ್ಲಿ ಮುಂಬೈ ಈ ಬಿಗ್ ಸ್ಕೋರ್ನ ಕಲೆ ಹಾಕ್ತಾರೆ ಅಂತ ನಾನಂತೂ ಅಂದ್ಕೊಂಡೇ ಇರಲಿಲ್ಲ. ಯಾಕೆಂದರೆ ಮುಂಬೈ ಹೋದ ಮ್ಯಾಚ್ಗಳನ್ನೆಲ್ಲ ಸೋತ್ಕೊಬಂದು ಮಿನಿಮಮ್ 5 ಮ್ಯಾಚಲ್ಲಿ 1 ಮ್ಯಾಚ್ರಾಗ ಎತ್ಕೊಬಂದಿದ್ರು. ಜಿ ಟಿ ಸಿಕ್ಕಾಪಟ್ಟೆ ಕಾನ್ಫಿಡೆಂಟಾಗಿ ಕಾಣ್ತಿತ್ತು. ಮುಂಬೈ ಸಿಕ್ಕಾಪಟ್ಟೆ ಏನೋ ನೆಗೆಟಿವ್ ಮೆಂಟಿಂತ ಇತ್ತು ಅಂತ ನನಗೇನೋ ಕಾಣಿಸ್ತಿತ್ತು. ಆದರೂ ಮುಂಬೈಯವರು ಕೊನೆಯವರೆಗೂ ಮ್ಯಾಚ್ನ ತಗೊಂಡೋದ್ರು. ಒಂದೊಳ್ಳೆ ಬಿಗ್ ಸ್ಕೋರ್ನ ಕಲೆ ಹಾಕ್ಕೊಟ್ರು. ಜಿ ಟಿ ಅವರಿಗೆ ಚೇಸ್ ಮಾಡೋಕ್ಕೆ ಕೊಟ್ಟರು. ಜಿ ಟಿ ಅವರು ಚೇಸ್ ಮಾಡೋಕ್ಕೆ ಬಂದಂಗೆ ಇಲ್ಲಿ ಮೇನು ಇಲ್ಲಿ ಶುಭ್ಮನ್ ಗಿಲ್ ಆಗಲಿ, ಇಲ್ಲಿ ಸುದರ್ಶನ್ ಇವರು ಬೇಗನೆ ಔಟ್ ಆದರು. ಮೇನು ಸಾಯಿ ಸುದರ್ಶನ್ ಯಾವಾಗ ಬೇಗ ಔಟ್ ಆಗ್ತಾರೆ ಅವರು ಮ್ಯಾಚ್ ಸೋಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಇಲ್ಲಿ ಶುಭ್ಮನ್ ಗಿಲ್ ಬೇಗನೆ ಔಟ್ ಆದರು. ಜಾಸ್ ಬಟ್ಲರ್ ಔಟ್ ಆದರು. ಇಲ್ಲಿ ಕಡೆಯೊಳಗೆ ಕೊಟ್ಟಿದ್ದು ಇಲ್ಲಿ ಫಿಲಿಪ್ ಸಾಟು ಅಂತ ಹೇಳ್ಕೊಳ್ಳೋ ಸ್ಟಾರ್ಟ್ ಕೊಡಲಿಲ್ಲ. ಇಲ್ಲಿ ಯಾರು ಅಂತ ಹೇಳ್ಕೊಳ್ಳೋ ಬಿಗ್ ಪಾರ್ಟ್ನರ್ಶಿಪ್ಪು ಬರಲೇ ಇಲ್ಲ. ಮಿನಿಮಮ್ ಎಲ್ಲರೂ ಒಂದು 10-5 ರನ್ಗಳಿಗೆ ಔಟ್ ಆದರು. ಇಲ್ಲಿ ಮೇನು ವಾಷಿಂಗ್ಟನ್ ಸುಂದರ್ 17 ಬಾಲ್ಗೆ 26 ರನ್ ಹೊಡೆದ್ರು. ಒಟ್ಟಿನಲ್ಲಿ ಏನು ಮ್ಯಾಟ್ರ್ ಆಗಲಿಲ್ಲ ಗುರು. ಒಟ್ಟಿನಲ್ಲಿ ಮೇನು ಬಂದವರು ಇಲ್ಲಿ ತೆವಾಟಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಏನು ಮ್ಯಾಟ್ರ್ ಆಗಲಿಲ್ಲ. ಯಾಕೆಂದರೆ 11 ಬಾಲ್ಗೆ ಬರೀ 8 ರನ್ ಹೊಡೆದ್ರು. ಒಟ್ಟಿನಲ್ಲಿ ಮೇನು ಶಾರುಖ್ ಖಾನ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ಇಲ್ಲಿ ಮುಂಬೈ ಬೌಲಿಂಗ್ ಕ್ರೆಡಿಟ್ ಕೊಡಬೇಕು. ಮೇನು ಜಸ್ಪ್ರೀತ್ ಬುಮ್ರಾ 3 ಓವರ್ಗೆ 15 ರನ್ ಕೊಟ್ಟು 1 ಕ್ರೂಷಿಯಲ್ ರನ್ಗಳನ್ನ ಕೊಟ್ಟರು. ಇಲ್ಲಿ ಹಾರ್ದಿಕ್ ಪಾಂಡ್ಯ ಜಸ್ಟ್ 1 ಓವರ್ನ ಕೊಟ್ಟರು, 1 ವಿಕೆಟ್ನ ತಗೊಟ್ರು. ಇಲ್ಲಿ ಮೇನು ಸ್ಯಾಂಟ್ನರು ಒಂದೊಳ್ಳೆ 2 ಕ್ರೂಷಿಯಲ್ಗಳನ್ನ ತಕ್ಕೊಟ್ರು. ಒಟ್ಟಿನಲ್ಲಿ ಮುಂಬೈ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ಕಾಗಿತ್ತು. ಒಟ್ಟಿನಲ್ಲಿ ಟ್ರೆಂಟ್ ಬೋಲ್ಟ್ನ ಇವರು ಆಡಿಸ್ಲಿಲ್ಲ, ಶಾರ್ದೂಲ್ ಠಾಕೂರ್ನು ಆಡಿಸ್ಲಿಲ್ಲ, ದೀಪಕ್ ಚಾಹರ್ನು ಆಡಿಸ್ಲಿಲ್ಲ. ಒಟ್ಟಿನಲ್ಲಿ ಅವರಿಬ್ಬರು ಇರಲಿಲ್ಲ ಅಂದರೂ ಏನು ಮ್ಯಾಚಲ್ಲಿ ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಈ ಬೌಲಿಂಗ್ ಅಟ್ಯಾಕು ಮುಂಬೈಗೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಯಿತು. ಒಟ್ಟಿನಲ್ಲಿ ಜಿ ಟಿ ಬ್ಯಾಟಿಂಗ್ ವಿಚಾರದಲ್ಲಿ 1 ಕ್ರೂಷಿಯಲ್ ವಿಕೆಟ್, ಪವರ್ ಪ್ಲೇಯಲ್ಲೇ ಆಲ್ಮೋಸ್ಟು ಇವರು 4 ಕ್ರೂಷಿಯಲ್ ವಿಕೆಟ್ಗಳನ್ನ ತೆಗೆದುಬಿಟ್ಟಿದ್ರು. ಅಲ್ಲಿಂದಲೇ ಮ್ಯಾಚ್ ಟರ್ನ್ ಓವರ್ ಆಗಿದೆ. ಅಲ್ಲಿ ಅನ್ನೋದಕ್ಕಿಂತ ಪವರ್ ಪ್ಲೇ ಮಿನಿಮಮ್ 50 ರನ್ನು ಬರಲಿಲ್ಲ ಗುರು. ಒಟ್ಟಿನಲ್ಲಿ ಮಿಡಲ್ ಆರ್ಡರ್ ಅಂತ ಕಚ್ಕೊಳ್ಳಲಿಲ್ಲ ಜಿ ಟಿಗೆ. ಲಾಸ್ಟ್ ಓವರ್ ಅಂತೂ ತೀರಾ ವರ್ಸ್ಟಾಗಿ ಆಡಿದ್ರು. ಒಟ್ಟಿನಲ್ಲಿ ಮಿನಿಮಮ್ 100 ರನ್ ಹೊಡೆಯೋಕ್ಕೂ ತಣ್ಕಾಡ್ತಿದ್ರು ಜಿ ಟಿ ಅವರು. ಒಟ್ಟಲ್ಲಿ ಜಿ ಟಿ ಎಲ್ಲೋ ಒಂದು ಕಡೆ ಮುಂಬೈ
ಡಾಮಿನೇಟ್ ಮಾಡಿದ್ರು ಅಂತ ನನಗೇನೋ ಕಾಣಿಸ್ತು. ಮುಂಬೈಯವರು GT ಅವ್ರನ್ನ ಡಾಮಿನೇಟ್ ಮಾಡಿದ್ರು ಅಂತ ನನಗೇನೋ ಕಾಣಿಸ್ತು ಗುರು. ಒಟ್ನಲ್ಲಿ ಆಲ್ ಔಟೇ ಆದರು. ಒಟ್ನಲ್ಲಿ GT 100 ರನ್ಗಳ ಭರ್ಜರಿ ಜಯ ಮಾಡಲಿಲ್ಲ. ಇಲ್ಲಿ ನಾನು ಅಂದ್ಕೊಂಡಿದ್ದೆ, ಹೇಳಿದ್ದೆ, ನಾನು ಪ್ರಿವ್ಯೂ ವಿಡಿಯೋ ನಾನು ಮಾಡಿದ್ದಿಲ್ಲ ಅನ್ನೋದಕ್ಕಿಂತ ಇಲ್ಲಿ ನನಗನ್ನಿಸ್ತಿತ್ತು ಏನೋ GT ಗೆಲ್ಬೋದು ಅಂತ. ಇಲ್ಲಿ 16ನೇ ಓವರ್ಗೆ ಮ್ಯಾಚು ಆಲ್ ಔಟ್ ಆಗಿ GT ಅವರು ಸೋತರು ಗುರು. 99 ರನ್ಗಳ ಭಾರಿ ಬಿಗ್ ದೊಡ್ಡ ಮೊತ್ತ ಕಲೆ ಹಾಕಿ ಮುಂಬೈ ಇಂಡಿಯನ್ಸ್ ಅವರು ಮ್ಯಾಚ್ನ ಗೆದ್ಕೊಂಡು ಹೋದ್ರು. ಒಟ್ನಲ್ಲಿ ಮೇನ್ ತಿಲಕ್ ವರ್ಮಾ ಆಗಲಿ, ಇಲ್ಲಿ ನವದೀಪ್ ಆಗಲಿ, ಮತ್ತು ಜಸ್ಪ್ರೀತ್ ಬೂಮ್ರಾ ಆಗಲಿ, ಯಾವಾಗ ಇವರು 3 ಜನಗಳು ತುಂಬ ಚೆನ್ನಾಗಿ ಕ್ಲಿಕ್ ಆಗಿ ಮುಂಬೈ ಇಂಡಿಯನ್ಸಲ್ಲಿ ಬ್ಯಾಟಿಂಗ್ಗೆ ಏನು ಕೊರತೆ ಇಲ್ಲ, ಬೌಲಿಂಗ್ಗೆ ಯಾವಾಗ ತುಂಬ ಚೆನ್ನಾಗಿ ಕಾಣ್ತಾರೆ. ಅವರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಅಲ್ಲೇ ಮ್ಯಾಚು ತುಂಬ ಚೆನ್ನಾಗಿ ಕ್ಲಿಕ್ ಆಗಿದ್ದು ಅಂತ ನನಗೇನೋ ಕಾಣಿಸ್ತು ಗುರು. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಒಂದೊಳ್ಳೆ ಕ್ಯಾಪ್ಟನ್ಸಿನ ಈ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಇವರು ಟೇಬಲ್ ಟಾಪಲ್ಲಿ ನೋಡಿದ್ರೆ, ಒಟ್ಟಿನಲ್ಲಿ ಇಲ್ಲಿ ಟೇಬಲ್ ಟಾಪ್ ವಿಚಾರದಲ್ಲಿ ಮುಂಬೈಯವರು 6 ಮ್ಯಾಚಲ್ಲಿ 2 ಮ್ಯಾಚ್ನ ಗೆದ್ಕೊಂಡು ಬಂದು 4 ಸ್ಕೋರ್ನ ಕೊಲೆ ಹಾಕಿದ್ರು. ಒಟ್ಟಿನಲ್ಲಿ ಇವರು ಕ್ವಾಲಿಫೈ ಆಗೋದು ಒಂದು ಸ್ವಲ್ಪ ಕಷ್ಟ ಇದೆ. ಯಾಕೆಂದರೆ ಇವ್ರದ್ದು ರನ್ ರೇಟ್ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿದೆ. ಯಾಕೆಂದರೆ ಮಿನಿಮಮ್ಮು 6 ಮ್ಯಾಚಲ್ಲಿ 4 ಮ್ಯಾಚ್ ಅವರು ಗೆದ್ದಿದೆ, ಒಂಚೂರು ಕ್ವಾಲಿಫೈ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು. ಈಗ ಕ್ವಾಲಿಫೈ ಆಗ್ತಾರೆ ಅಂದರೆ ನನ್ನ ಪ್ರಕಾರ 99% ಕಷ್ಟ. GT ಅವರು ಅಷ್ಟೇ ಕ್ವಾಲಿಫೈ ಆಗೋದು 99% ಕಷ್ಟ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಮುಂಬೈ ವರ್ಸಸ್ GTಲಿ GT ವಿರುದ್ಧ ಮುಂಬೈ ಅವರು ಗೆದ್ದವರೇ ಗುರು. ಒಟ್ಟಿನಲ್ಲಿ GT ವರ್ಸಸ್ ಮುಂಬೈ ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಇದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬೇ ಮಾಡಲ್ಲ ಗುರು, ಒಂದು ಲೈಕು ಮಾಡಲ್ಲ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಗುರು.